ಕನ್ನಡ ವ್ಲಾಗ್ಸ್ನ ಎಲ್ಲರೂ ಕೂಡ ಆರಾಮಾಗಿದ್ದೀರಾ ಅಂತ ತಿಳ್ಕೊಂಡು ಇವತ್ತಿನ ಮತ್ತೊಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆ ಈ ಒಂದು ವಿಡಿಯೋ ನೀವು ಆಲ್ರೆಡಿ ತಮ್ಲೈನ್ ನೋಡಿದಾಗೆ ಬಿಗ್ ಬಾಸ್ ಬಗ್ಗೆ ಅಪ್ಡೇಟ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ನೋಡ್ಬೋದು. ಹಾಗೆ ಇವತ್ತಿನ ಒಂದು ಪ್ರೋಮೋ ಜಸ್ಟ್ ವಾರದ ಕತೆ ಕಿಚ್ಚನ ಜೊತೆ ಅಂತ ಹೇಳ್ಬಿಟ್ಟು ಜಸ್ಟ್ ಒಂದು ಪ್ರೋಮೋ ರಿವ್ಯೂ ಆಗಿದೆ. ಆ ಒಂದು ಪ್ರೋಮೋ ರಿವ್ಯೂ ಅಲ್ಲಿ ಏನ್ ನಡೀತಿದೆ ಅಂತ ಹೇಳ್ಬಿಟ್ಟು ನೋಡ್ಕೊಂಡ್ ಬರೋಣ. ನೋಡೋದಕ್ಕಿಂತ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತೀರಾ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಸ್ಕಿಪ್ ಮಾಡಿದ ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಬನ್ನಿ ನೋಡೋಣ. ಮೊದಲಿಗೆ ಆ ಒಂದು ಪ್ರೋಮೋದಲ್ಲಿ ಏನ್ ನಡೀತಿದೆ ಅಂತ ಹೇಳ್ಬಿಟ್ಟು ಅಪ್ಡೇಟ್ ಅನ್ನ ನೋಡ್ತಾ ಹೋದ್ರೆ, ಇಲ್ಲಿ ಧನರಾಜ್ ಅವರು ಕಳಪೆ ಅಂತ ಹೇಳ್ಬಿಟ್ಟು ಜೈಲಲ್ಲಿ ಇರ್ತಾರೆ, ತರಕಾರಿಯನ್ನ ಕಟ್ ಮಾಡ್ತಾ ಇರ್ತಾರೆ ಆ ಒಂದು ಪ್ರೋಮೋದಲ್ಲಿ. ಹಾಗೆ ಈ ಒಂದು ನಿನ್ನೆ ಎಪಿಸೋಡ್ ಅನ್ನ ಯಾರೆಲ್ಲ ನೋಡಿರ್ತೀರಾ ಅವ್ರಿಗೆ ಗೊತ್ತೇ ಇರುತ್ತೆ. ನಿನ್ನೆ ಎಪಿಸೋಡ್ ಅಲ್ಲಿ ಚೈತ್ರಾ ಕುಂದಾಪುರ ಅವರು ವಾಶ್ರೂಮ್ ಅಲ್ಲೇ ಮೂರ್ಛೆ ತಪ್ಪಿ ಅಂದ್ರೆ ತಲೆ ಸುತ್ತು ಬಿದ್ದಿರ್ತಾರೆ. ಹೊರಗಡೆ ಅವರನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು. ಆಸ್ಪತ್ರೆಗೆ ಕರ್ಕೊಂಡು ಹೋದಾದ್ಮೇಲೆ ಮತ್ತೆ ಇಲ್ಲಿ ಬಿಗ್ ಬಾಸ್ ಮನೆಗೆ ಬಂದಿದ್ದಾರೆ, ಹುಷಾರಾಗಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು. ಕೈಗೆ ಏನೋ ಬ್ಯಾಂಡೇಜ್ ತರ ಕಟ್ಟಿದ್ದಾರೆ, ಏನೋ ಏಟಾಗಿತ್ತು ಅನ್ಸುತ್ತೆ, ಬ್ಯಾಂಡೇಜ್ ತರ ಏನೋ ಕಟ್ಟಿದ್ದಾರೆ. ಅದ್ರ ಜೊತೆಗೆ ಚೆನ್ನಾಗಿದ್ದಾರೆ, ಮಾತಾಡ್ತಾ ಚೆನ್ನಾಗಿ ಕೂತಿದ್ದಾರೆ ಅಂತಾನೆ ಹೇಳ್ಬೋದು. ಈ ಒಂದು ಪ್ರೋಮೋದಲ್ಲಿ ಚೈತ್ರಾ ಕುಂದಾಪುರ್ ಮತ್ತೆ ಮಂಜಣ್ಣ ಅವ್ರದೇ ಒಂದಷ್ಟು ಸಂಭಾಷಣೆ ನಡೀತಾ ಇರುತ್ತೆ. ಇದೇ ಇವತ್ತಿನ ಒಂದು ಪ್ರೋಮೋ ಅಂದ್ರೆ ವಾರದ ಕತೆ ಕಿಚ್ಚನ ಜೊತೆ ಮೊದಲನೇ ಒಂದು ಎರಡನೆಯ ಒಂದು ಪ್ರೋಮೋ ರಿವ್ಯೂ ಆಗಿರುತ್ತೆ. ಈ ಒಂದು ಪ್ರೋಮೋದಲ್ಲಿ ಈ ತರ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು. ಮಂಜಣ್ಣ ಮತ್ತೆ ಚೈತ್ರಾ ಕುಂದಾಪುರ್ ಅವರು ಮಾತಾಡ್ತಾ ಕೂತಿರ್ತಾರೆ. ಇಲ್ಲಿ ಏನಂತ ಮಾತಾಡ್ತಿರ್ತಾರೆ, ಸುಮ್ಮನೆ ಬಿಗ್ ಬಾಸ್ ಮನೆಯಲ್ಲಿ ಯಾವ ತರ ಮಾತಾಡ್ಬೇಕೋ ಆ ತರ ಮಾತಾಡ್ತಾ ಕೂತಿರಲ್ಲ ಇವರು. ಏನಂತ ಹೊರಗಡೆ ಇಲ್ಲಿ ಚೈತ್ರಾ ಕುಂದಾಪುರ್ ಅವರು ಆಸ್ಪತ್ರೆಗೆ ಹೋಗಿದ್ದಾದ್ಮೇಲೆ ಒಂದಷ್ಟು ವಿಷಯನ ಕಲೆಕ್ಟ್ ಮಾಡ್ಕೊಂಡು ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ನೇರವಾಗಿ ಇಲ್ಲಿ ನಾವು ನೋಡೋರಿಗೆ ಗೊತ್ತಾಗುತ್ತೆ ಅಂತಾನೆ ಹೇಳ್ಬೋದು. ಯಾವ ತರ ಮಾತಾಡ್ತಿದ್ದಾರೆ, ಹೊರಗಡೆ ಯಾವ ತರ ಜನರೆಲ್ಲ ಯಾವ ತರ ಟ್ರೀಟ್ ಮಾಡ್ತಿದ್ದಾರೆ. ನಾವ್ ಹೇಳ್ತಾ ಇದ್ದೀವಿ ಇವಾಗ ಹನುಮಂತು ಚೆನ್ನಾಗಿ ಆಡ್ತಾರೆ, ಇವ್ರು ಚೆನ್ನಾಗಿ ಆಡ್ತಾರೆ, ಅವ್ರು ಚೆನ್ನಾಗಿ ಆಡ್ತಾರೆ ಅಂತ ಹೇಳ್ಬಿಟ್ಟು ನಾವುಗಳು ಹೇಳ್ಕೊಂಡಿರ್ತೀವಿ. ಆದ್ರೆ ಚೈತ್ರಾ ಕುಂದಾಪುರ್ ಅವರು ಆಸ್ಪತ್ರೆಗೆ ಅಂದ್ರೆ ತಲೆ ಸುತ್ತ ಬಿದ್ದಿದ್ರಲ್ಲ, ಹೊರಗಡೆ ಹೋಗಿದ್ರಲ್ಲ, ಸೊ ಅವರು ಕೂಡ ಒಂದಷ್ಟು ವಿಷಯನ ಕಲೆಕ್ಟ್ ಮಾಡ್ಕೊಂಡು ಬಂದಿರ್ತಾರೆ. ಅದನ್ನ ಇಲ್ಲಿ ಡಿಸ್ಕಸ್ ಮಾಡ್ತಾ ಇರ್ತಾರೆ. ಯಾರು ಮಂಜಣ್ಣ ಮತ್ತೆ ಈ ಕಡೆ ಚೈತ್ರಾ ಕುಂದಾಪುರ್ ಇಬ್ರು ಕೂಡ ಡಿಸ್ಕಸ್ ಮಾಡ್ತಾ ಕೂತಿರ್ತಾರೆ. ಯಾವ ತರ ನಡೀತಿದೆ ಹೊರಗಡೆ, ಯಾವ ತರ ವಿಷಯಗಳು ಹರಿದಾಡ್ತಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ಚೈತ್ರಾ ಅವರು 3 ದಿನದಿಂದ ಇಲ್ಲಿ ಕಂಪ್ಲೀಟ್ ಆಗಿ ಚೇಂಜ್ ಆಗಿದೆ ವೆದರ್ ಅಲ್ಲಿ, ಊರಲ್ಲಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. 3 ದಿನದಿಂದ ವೆದರ್ ಫುಲ್ ಕಂಪ್ಲೀಟ್ ಆಗಿ ಚೇಂಜ್ ಆಗಿದೆ ಊರಲ್ಲಿ ಅಂತ ಹೇಳ್ಬಿಟ್ಟು 3 ದಿನದಿಂದ ಅಂತ ಹೇಳ್ಬಿಟ್ಟು ಚೈತ್ರಾ ಕುಂದಾಪುರ್ ಅವರು ಇಲ್ಲಿ ಮಂಜಣ್ಣ ಜೊತೆ ಹಾಗೆ ಇಲ್ಲಿ ಧನರಾಜ್ ಅವರು ಜೈಲಲ್ಲಿ ಇರ್ತಾರಲ್ಲ ಅದ್ರ ಪಕ್ಕದಲ್ಲೇ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ. ಜೊತೆಗೆ ಅನುಷಾ ರೈ ಅವರು ಕೂಡ ನಿಂತಿರ್ತಾರೆ, ಅವ್ರ ಜೊತೆಗೆ ಭವ್ಯ ಅವರು ಕೂಡ ಕೂತಿರ್ತಾರೆ. ಜೊತೆಗೆ ಆ ಕಡೆ ಒಂದಷ್ಟು ದೂರದಲ್ಲಿ ಹನುಮಂತ ಅವರು ಕೂಡ ಕೂತಿರ್ತಾರೆ. ಹಾಗೆ ಚೈತ್ರಾ ಕುಂದಾಪುರ ಮಂಜಣ್ಣ ಅವರು ಸಂಭಾಷಣೆಯನ್ನ ನಡೆಸ್ತಾ ಇರ್ತಾರೆ. ಧನರಾಜ್ ಅವರು ತರಕಾರಿ ಕಟ್ ಮಾಡ್ತಾ ಇರ್ತಾರೆ ಜೈಲಲ್ಲಿ. ಹಾಗೆ ಯಾವ ತರ ವೆದರ್ ಏನ್ ಚೇಂಜ್ ಆಗಿದೆ ಅಂತ ಹೇಳ್ಬಿಟ್ಟು ಮಂಜಣ್ಣ ಕೇಳ್ತಾರೆ. ಅದಕ್ಕೆ ಅಲ್ಲ ಈಗಿನ ವಾತಾವರಣ ಹೇಗಿದೆ ಅಂತ ಕೇಳಿದೆ ಅಂತ ಹೇಳ್ಬಿಟ್ಟು ಮಂಜಣ್ಣ ಅವರು ಇಲ್ಲಿ ಈಗಿನ ವಾತಾವರಣ ಹೇಗಿದೆ ಅಂತ ಹೇಳ್ಬಿಟ್ಟು ಕೇಳ್ತಾರೆ. ಯಾವ ತರ ವಾತಾವರಣ ಅಂತ ಹೇಳ್ಬಿಟ್ಟು ಇಲ್ಲಿ ತಿರುಗಿಸಿ ಕೇಳ್ತಾ ಇರೋದು, ಡೈರೆಕ್ಟ್ ಆಗಿ ಕೇಳೋದಿಕ್ಕಾಗಲ್ಲ, ಅದಕ್ಕೆ ತಿರುಗಿಸಿ ಕೇಳ್ತಾರೆ. ಯಾವ ತರ ವಾತಾವರಣ ಇದೆ, ನಮ್ಮ ಬಗ್ಗೆ ಏನ್ ಯಾವ ತರ ನಡೀತಾ ಇದೆ, ಜನರು ಯಾವ ತರ ನಮ್ಮನ್ನ ಇದ್ ಮಾಡ್ಕೊಳ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ತಿರುಗಿಸಿ ಕೇಳ್ತಾ ಇರ್ತಾರೆ. ಬಿಗ್ ಬಾಸ್ ಅದಕ್ಕೆ ವಾರ್ನಿಂಗ್ ಕೂಡ ಕೊಡ್ತಾರೆ. ನೆಕ್ಸ್ಟ್ ಅದನ್ನ ನೋಡೋಣ. ಹಾಗೆ ರೆಕ್ಕೆ ಜಾಸ್ತಿ ಅಗಲ ಇದೆಯೋ ಇಲ್ಲ ಚಿಕ್ಕದಾಗಿದೆಯೋ ಅಂತ ಹೇಳ್ಬಿಟ್ಟು ಇಲ್ಲಿ ಮುಚ್ಕೊಂಡಿದೆಯೋ ಅಂತ ಹೇಳ್ಬಿಟ್ಟು ರೆಕ್ಕೆ ಏನ್ ಜಾಸ್ತಿ ಅಗಲ ಇದೆಯೋ ಇಲ್ಲ ರೆಕ್ಕೆ ಏನ್ ಮುಚ್ಕೊಂಡಿದೆಯೋ ಅಂತ ಹೇಳ್ಬಿಟ್ಟು ಇಲ್ಲಿ ಮಂಜಣ್ಣ ಚೈತ್ರಾ ಕುಂದಾಪುರ ಅವ್ರಿಗೆ ಕೇಳ್ತಾ ಇರ್ತಾರೆ. ಏನೋ ಹವಾ ಜಾಸ್ತಿ ಇದೆಯೋ ಅಂದ್ರೆ ಬಿಗ್ ಬಾಸ್ ಮನೆಯಲ್ಲಿರೋರಿಗೆ ಹೊರಗಡೆ ಏನ್ ನಡೀತಿದೆ ಅಂತ ಹೇಳ್ಬಿಟ್ಟು ಗೊತ್ತಿರ್ಲಿಲ್ಲ ಅಲ್ಲ. ಇವಾಗ ಚೈತ್ರಾ ಕುಂದಾಪುರ ಅವರು ತಲೆ ಸುತ್ತ ಬಿದ್ದಿರ್ತಾರೆ. ಅವ್ರು ಹೊರಗಡೆ ಹೋಗಿದ್ ಬಂದ್ಮೇಲೆ ಇಲ್ಲಿ ಮಂಜಣ್ಣ ಕೇಳ್ತಿರೋದೇನೋ ರೆಕ್ಕೆ ಏನ್ ಜಾಸ್ತಿ ಅಗಲ ಇದೆಯೋ ಮುಚ್ಕೊಂಡಿದ್ಯೋ ಅಂತ ಹೇಳ್ಬಿಟ್ಟು, ನಮ್ಮ ಹವಾ ಏನ್ ಜಾಸ್ತಿ ಇದೆಯೋ ಇಲ್ಲ ಕಡಿಮೆ ಆಗಿದೆಯೋ ಅಂತ ಹೇಳ್ಬಿಟ್ಟು ಇಲ್ಲಿ ತಿರುಗಿಸಿ ಮಂಜಣ್ಣ ಇಲ್ಲಿ ಚೈತ್ರಾ ಕುಂದಾಪುರ ಅವ್ರಿಗೆ ಕೇಳ್ತಾ ಇರ್ತಾರೆ. ಹಾಗೆ ಚೈತ್ರಾ ಕುಂದಾಪುರ ಅವರು ಕೂಡ ಇಲ್ಲಿ ಯಾವ ತರ ಏನು ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ, ಗುಸುಪಿಸು ಅಂತ ಹೇಳ್ಬಿಟ್ಟು ಮಾತಾಡ್ತಾ ಇರ್ತಾರೆ. ಅಷ್ಟರಲ್ಲಿ ಭವ್ಯ ಕೂಡ ಏನ್ ಮಂಜಣ್ಣ ಎಂತ ಕ್ವಶನ್ ಕೇಳ್ತಾ ಇದ್ದೀರಾ ನೋಡಿ ಅಂತ ಹೇಳ್ಬಿಟ್ಟು ನಗಾಡ್ತಾ ಇರ್ತಾರೆ ಎಲ್ರು ಕೂಡ. ಹಾಗೆ ಹನುಮಂತು ಕೂಡ ಈ ಕಡೆ ಬರ್ತಾನೆ ಸಾಂಗ್ ಹೇಳ್ಕೊಂಡು. ಅಷ್ಟರಲ್ಲಿ ಚೈತ್ರಾ ಕುಂದಾಪುರ ಅವರು ಕೂಡ ಗುಸ್ಪಿಸ್ ಅಂತ ಹೇಳ್ಬಿಟ್ಟು ಇಲ್ಲಿರೋ ಮೈಕ್ನ ಏನ್ ಮಾಡ್ತಿರೋ ವಾಯ್ಸ್ ಕೇಳಬಾರ್ದು, ಮೈಕ್ಗೆ ವಾಯ್ಸ್ ಕೇಳಬಾರ್ದು ಅನ್ನೋ ರೀತಿಲಿ ಸ್ವಲ್ಪ ಮೈಕನ್ನ ಹಿಂದೆ ಸರಿಸ್ಕೊಂಡು ಮಾತಾಡ್ತಾರೆ, ಗುಸುಪಿಸು ಅಂತ ಹೇಳ್ಬಿಟ್ಟು ಮಾತಾಡ್ತಾ ಇರ್ತಾರೆ. ಅಷ್ಟರಲ್ಲಿ ಬಿಗ್ ಬಾಸ್ ಕಡೆಯಿಂದನೂ ಕೂಡ ವಾರ್ನಿಂಗ್ ಬರುತ್ತೆ. ಯಾಕಂದ್ರೆ ಇಲ್ಲಿ ಕ್ಯಾಮ್ರಾಗಳು ನೋಡ್ತಾ ಇರೋದ್ರಿಂದ, ಕ್ಯಾಮ್ರಾ ಅವ್ರಿಗೆ ಕ್ಯಾಪ್ಚರ್ ಮಾಡ್ತಾ ಇರೋದ್ರಿಂದ ಬಿಗ್ ಬಾಸ್ ಮನೆಯಲ್ಲಿ ಅಂದ್ರೆ ಅವರ ಒಂದು ಮೈಕನ್ನ ಕೂಡ ಹಿಂದೆ ಸರಿಸ್ಕೊಳ್ತಾರೆ. ಇದು ರೂಲ್ಸ್ನ ಬ್ರೇಕ್ ಮಾಡೋ ರೀತಿಲಿ ಮಾಡ್ತಾರೆ.
ಅದಕ್ಕೆ ಬಿಗ್ ಬಾಸ್ ಕಡೆಯಿಂದನೂ ಕೂಡ ವಾರ್ನಿಂಗ್ ಸಿಗುತ್ತೆ. ಚೈತ್ರ ಕುಂದಾಪುರ ಅವರೇ ನೀವು ಏನು ಗುಸುಪಿಸು ಅಂತ ಮಾತಾಡ್ತಿದ್ದೀರಾ ನಿಲ್ಲಿಸಿ ಅಂತ ಹೇಳ್ಬಿಟ್ಟು ಬಿಗ್ ಬಾಸ್ ಕಡೆಯಿಂದ ಕೂಡ ವಾರ್ನಿಂಗ್ ಸಿಗುತ್ತೆ. ಸೊ ಸಾರಿ ಬಿಗ್ ಬಾಸ್ ಅಂತ ಹೇಳ್ಬಿಟ್ಟು ಸುಮ್ಮನಾಗ್ತಾರೆ. ಅಷ್ಟರಲ್ಲಿ ಹನುಮಂತು ಕೂಡ ಬಂದು ಪಕ್ಕದಲ್ಲಿ ಕೂತ್ಕೊಂಡಿರ್ತಾನೆ, ಏನು ಮಾತಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು. ಅಷ್ಟರಲ್ಲಿ ಭವ್ಯ ಗೌಡ ಅವರು ಕೂಡ ಸುಮ್ಮನಾಗ್ತಾರೆ, ಮಂಜಣ್ಣ ಕೂಡ ಸುಮ್ಮನಾಗ್ತಾರೆ, ಗುಸುಪಿಸು ಅಂತ ಹೇಳ್ಬಿಟ್ಟು ಮಾತಾಡ್ತಾ ಇರ್ತಾರೆ. ಸೊ ಶನಿವಾರದ ಇವತ್ತಿನ ಒಂದು ಎಪಿಸೋಡ್ ಅಂದರೆ ಇವತ್ತಿನ ಒಂದು ಪ್ರೋಮೋ ರಿವ್ಯೂ ಇಷ್ಟ ಆಗಿರುತ್ತೆ, ಅಪ್ಡೇಟ್ ಇಷ್ಟ ಆಗಿರುತ್ತೆ. ಹೊರಗಡೆಯಿಂದ ಬಂದಾದ್ಮೇಲೆ ಚೈತ್ರ ಕುಂದಾಪುರ ಅವರು ಈ ಥರ ಸಂಭಾಷಣೆಯನ್ನು ಎಲ್ಲರ ಜೊತೆ ಮಾತಾಡ್ತಿರ್ತಾರೆ ಅಂತಲೇ ಹೇಳ್ಬೋದು. ಬಿಗ್ ಬಾಸ್ ಕಡೆಯಿಂದ ಕೂಡ ವಾರ್ನಿಂಗ್ ಸಿಕ್ಕಿದೆ. ಹಾಗೆ ನಮ್ಮ ಸುದೀಪಣ್ಣ ಅವರು ಏನು ಹೇಳ್ತಾರೆ ಇವತ್ತು, ಏನು ಹೇಳ್ತಾರೆ ಅಂತ ಹೇಳ್ಬಿಟ್ಟು ಕಾದು ಮಾಡಬೇಕು. ಅಂದರೆ ಯಾವ ಥರ ಚಿಂದಿ ಆಗಿರುತ್ತೆ, ಬೆಂಕಿ ಆಗಿರುತ್ತೆ ಅಂತಲೇ ಹೇಳ್ಬೋದು. ಯಾವ ಥರ ಏನು ಹೇಳ್ತಾರೆ, ಚೈತ್ರ ಕುಂದಾಪುರ ಅವ್ರಿಗೆ ಏನಂತ ಹೇಳ್ತಾರೆ. ಮತ್ತು ಮಂಜಣ್ಣ ಅವರು ಈ ಥರ ಕೇಳಬಾರ್ದಿತ್ತು, ರೂಲ್ಸನ್ನು ಬೇಕ್ ಮಾಡಿ ತಿರುಗಿಸಿ ಕೇಳ್ತಾ ಇದ್ದಾರೆ ಚೈತ್ರ ಕುಂದಾಪುರ ಅವ್ರಿಗೆ. ಸೊ ಚೈತ್ರ ಕುಂದಾಪುರ ಅವರು ಕೂಡ ಈ ಥರ ಹೇಳ್ಬಾರ್ದಿತ್ತು ಅಂದರೆ ಹೊರಗಡೆ ಏನು ನಡೀತಿದೆ ಅದನ್ನು ರೂಲ್ಸ್ ಬ್ರೇಕ್ ಮಾಡಿ ಮೈಕನ್ನು ಕೆಳಗಡೆ ಸರಿಸಿ ಇವರು ಹೇಳ್ತಿರೋದ್ರಿಂದ ರೂಲ್ಸ್ನ ಬ್ರೇಕ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಸುದೀಪಣ್ಣ ಇದಕ್ಕೆ ಏನು ಹೇಳ್ತಾರೆ ಏನು ಅಂತ ಹೇಳ್ಬಿಟ್ಟು ಕಾದು ನೋಡಬೇಕಾಗುತ್ತೆ. ಸೊ ನಿಮ್ಗೆ ಏನು ಅನಿಸುತ್ತೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಸೊ ಇಷ್ಟು ಕೂಡ ಇವತ್ತಿನ ಒಂದು ಪ್ರೊಮೋ ರಿವ್ಯೂ ಆಗಿರುತ್ತೆ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕನ್ನು ಕೊಡಿ.